ನೀವು ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡ್ತೀರಾ, ಆನ್ಲೈನಲ್ಲಿ ಪಾರ್ಸೆಲ್ ತರಿಸ್ತೀರಾ, ರೆಗ್ಯುಲರ್ ಆಗಿ ಆನ್ಲೈನಲ್ಲಿ ಕೊರಿಯರ್ ಕಳಿಸ್ತೀರಾ. ಹಾಗಾದ್ರೆ ಈ ಸ್ಟೋರಿನ ನೀವು ಮಿಸ್ ಮಾಡ್ಕೊಳ್ಳೇಬಾರ್ದು. ಯಾಕಂದ್ರೆ ಕೊರಿಯರ್ ಅಡ್ರೆಸ್ ಅಪ್ಡೇಟ್ ಮಾಡಿ ಅಂತ ಕಾಲ್ ಮಾಡಿದ ವ್ಯಕ್ತಿ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಬಳಿ 2 ಲಕ್ಷ ಎಗರಿಸಿದ್ದಾನೆ. ಒಂದೇ ಒಂದು ಲಿಂಕ್ ಕ್ಲಿಕ್ ಮಾಡಿ ಅಂತೇಳಿ ಅಕೌಂಟ್ನಲ್ಲಿದ್ದ ಹಣ ಮಾಯ ಮಾಡಿದ್ದಾನೆ. ಈಗ ಇಡೀ ದುನಿಯಾನೇ ಅಂಗೈನಲ್ಲಿದೆ. ಕೂತ ಜಾಗದಿಂದಲೇ ಏನು ಬೇಕಾದ್ರೂ ವ್ಯವಹಾರ ಮಾಡಬಹುದು, ಏನು ಬೇಕಾದ್ರೂ ತರಿಸಿಕೊಳ್ಳಬಹುದು. ತಿನ್ನುವ ಊಟದಿಂದ ಹಿಡಿದು ಬಳಸೋ ವಸ್ತುಗಳವರೆಗೂ ಎಲ್ಲವನ್ನೂ ಆನ್ಲೈನ್ನಲ್ಲೇ ಬುಕ್ ಮಾಡಿ ತರಿಸಿಕೊಳ್ಳಬಹುದು. ಈಗಿನ ಜನರೇಷನ್ ಆನ್ಲೈನ್ ವ್ಯವಹಾರದ ಮೇಲೆ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಿದೆ. ಇದೇ ನೋಡಿ ಕೆಲವರಿಗೆ ಅಡ್ವಾಂಟೇಜ್ ಆಗಿರೋದು. ಟೆಕ್ನಾಲಜಿ ಡೆವಲಪ್ ಆಗ್ತಾ ಇದ್ದಂತೆ ಅದನ್ನ ದುರುಪಯೋಗ ಪಡಿಸಿಕೊಳ್ಳೋರು ಸಹ ಜಾಸ್ತಿ ಆಗ್ತಿದ್ದಾರೆ. ಅದರಲ್ಲೂ ಡಿಜಿಟಲ್ ವ್ಯವಹಾರ ಜಾಸ್ತಿ ಆದ್ಮೇಲೆ ಡಿಜಿಟಲ್ ಕಳ್ಳರ ಸಂಖ್ಯೆಯೂ ಹೆಚ್ಚಾಗಿದೆ. ಈಗ ಡಿಜಿಟಲ್ ಕಳ್ಳರ ಕಳ್ಳಾಟಕ್ಕೆ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಕೀರ್ತಿ ಭಟ್ ಬಲಿಯಾಗಿದ್ದು ತನ್ನ ಅಕೌಂಟ್ನಲ್ಲಿದ್ದ 2 ಲಕ್ಷ ಹಣ ಕಳೆದುಕೊಂಡಿದ್ದಾರೆ. ಸೈಬರ್ ಕ್ರೈಮ್ ಬಗ್ಗೆ ಗೊತ್ತಿದ್ರೂ ಆ ಕ್ಷಣಕ್ಕೆ ಮೈಮರೆತು ಮೋಸ ಹೋಗಿದ್ದಾರೆ. ಈ ಮೋಸದ ಬಗ್ಗೆ ಸ್ವತಃ ನಟಿಯೇ ಬಹಿರಂಗಪಡಿಸಿಕೊಂಡಿದ್ದು ತಾನು ಯಾವ ರೀತಿ ಟ್ರ್ಯಾಪ್ ಆದೆ ಅಂತ ರಿವೀಲ್ ಮಾಡಿದ್ದಾರೆ. ಅಂದಹಾಗೆ ಕೀರ್ತಿ ಭಟ್ ಸಾಕಷ್ಟು ಜನಕ್ಕೆ ಪರಿಚಯ ಇರಲ್ಲ. ಆದ್ರೆ ತೆಲುಗು ಬಿಗ್ ಬಾಸ್ ಹಾಗೂ ಸೀರಿಯಲ್ಗಳನ್ನ ಫಾಲೋ ಮಾಡಿದವರಿಗೆ ಖಂಡಿತ ನೆನಪಿರ್ತಾರೆ. ಕೀರ್ತಿ ಕೇಶವ್ ಭಟ್ ಮೂಲತಃ ಮಂಗಳೂರಿನವರೇ. ಆದ್ರೆ ಹೆಚ್ಚಾಗಿ ಗುರುತಿಸಿಕೊಂಡಿದ್ದು ಮಾತ್ರ ತೆಲುಗಿನಲ್ಲಿ. 2012ರಲ್ಲಿ ಸಿನಿಮಾವೊಂದರಲ್ಲಿ ನಟಿಸುವ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟಿದ್ದ ಕೀರ್ತಿ ಆಮೇಲೆ ತೆಲುಗು ಸೀರಿಯಲ್ ಲೋಕದಲ್ಲಿ ಉಳಿದುಕೊಂಡ್ರು. 2012ರಿಂದ 2019ರವರೆಗೆ ಮನಸ್ಸಿಚ್ಚಿ ಚೂಡು ಎನ್ನುವ ಧಾರಾವಾಹಿಯಲ್ಲಿ ನಟಿಸಿ ತೆಲುಗು ಮಂದಿಯ ಮನೆ ಮಗಳಾದ್ರು. ಆ ನಂತರ ತೆಲುಗಿನ ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿಯೂ ಭಾಗವಹಿಸಿ ಜನಪ್ರಿಯತೆ ಗಳಿಸಿಕೊಂಡಿದ್ರು. ತೆಲುಗು ಇಂಡಸ್ಟ್ರಿಯಲ್ಲಿ ಪಾಪ್ಯುಲರ್ ಫೇಸ್ ಆಗಿದ್ದ ಕೀರ್ತಿ ಭಟ್ಗೆ ಈಗ ಸೈಬರ್ ಕಳ್ಳರು ಚಳ್ಳೆ ಹಣ್ಣು ತಿನ್ನಿಸಿದ್ದಾರೆ. ಹೌದು, ಕೀರ್ತಿ ಭಟ್ ಆನ್ಲೈನ್ನಲ್ಲಿ ವಸ್ತುವೊಂದನ್ನ ಆರ್ಡರ್ ಮಾಡಿರ್ತಾರೆ. ತುಂಬಾ ಇಂಪಾರ್ಟೆಂಟ್ ವಸ್ತು ಅದಾಗಿದ್ದು 2 ದಿನದಲ್ಲಿ ಡೆಲಿವರಿ ಆಗ್ಬೇಕಿತ್ತಂತೆ. ಆದ್ರೆ 2 ವಾರ ಕಳೆದ್ರೂ ಆರ್ಡರ್ ಬಂದಿಲ್ಲ. ಏನಾಯ್ತು ಅಂತ ವಿಚಾರಿಸೋಕೆ ಕೊರಿಯರ್ ಅವರ ಫೋನ್ ನಂಬರ್ ತಗೊಂಡು ಕಾಲ್ ಮಾಡಿದ್ರೆ ನಿಮ್ಮ ಪಾರ್ಸೆಲ್ ಅಹಮದಾಬಾದ್ನಿಂದ ಹೋಗಿದೆ ಅಂತ ಹೇಳಿದ್ದಾರೆ. ಆಮೇಲೆ ಎಲ್ಲರ ತರ ಗೂಗಲ್ ಟ್ರ್ಯಾಕರ್ ಮೂಲಕ ಟ್ರ್ಯಾಕ್ ಮಾಡಿ ನೋಡಿದ್ರೆ ತಮ್ಮ ಪಾರ್ಸೆಲ್ ಮೆಹದಿ ಪಟ್ಟಣದಲ್ಲಿರೋದು ಗೊತ್ತಾಯ್ತಂತೆ. ಆದ್ರೆ ಯಾಕೆ ಲೇಟ್ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ಲಿಲ್ಲ. ಬಹುಶಃ ಬರಬಹುದು ಅಂತ ಸುಮ್ಮನಾಗಿದ್ರು. ಅದೇ ಗುಂಗಲ್ಲಿದ್ದ ಕೀರ್ತಿಗೆ ಒಂದು ಅನ್ನೋನ್ ನಂಬರಿಂದ ಫೋನ್ ಬಂದಿದೆ. ಈ ಫೋನ್ ಬಂದ ಮೇಲೇನೆ ನೋಡಿ ಅಸಲಿ ಆಟ ಶುರುವಾಗಿದ್ದು. ಅನ್ನೋನ್ ನಂಬರಿಂದ ಫೋನ್ ಮಾಡಿದ್ದ ವ್ಯಕ್ತಿಯೊಬ್ಬ ಮೇಡಮ್ ನಿಮ್ಮ ಕೊರಿಯರ್ ಇನ್ನೂ ಬಂದಿಲ್ಲ ಅಲ್ವಾ ಎಂದಿದ್ದಾನೆ. ಮೊದಲೇ ಕೊರಿಯರ್ ಲೇಟ್ ಆಗಿದ್ದ ಗುಂಗಿನಲ್ಲಿದ್ದ ಕೀರ್ತಿ ಭಟ್ ಹೌದು ಇನ್ನೂ ಬಂದಿಲ್ಲ ಅಂತ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಇದನ್ನೇ ಅಸ್ತ್ರವಾಗಿಸಿಕೊಂಡ ಆ ಅನಾಮಿಕ ಮೇಡಮ್ ನಿಮ್ಮ ಅಡ್ರೆಸ್ ಮಿಸ್ ಆಗಿದೆ, ಅಪ್ಡೇಟ್ ಮಾಡಬೇಕು ಅಂತ ಹೇಳಿದ್ದಾನೆ. ಬಹುಶಃ ಇರಬಹುದು ಅಂತ ವಾಟ್ಸಪ್ನಲ್ಲಿ ಕಳುಹಿಸಿದ ಮೆಸೇಜ್ಗೆ ರಿಪ್ಲೈ ಕೊಟ್ಟಿದ್ದಾರೆ. ಆದ್ರೆ ಅದು ಓಪನ್ ಆಗ್ಲಿಲ್ಲ ಅಂತ ಕಾರಣ ಕೊಟ್ಟ ಆ ವ್ಯಕ್ತಿ ನಾರ್ಮಲ್ ಮೆಸೇಜ್ಗೆ ಒಂದು ಲಿಂಕ್ ಕಳುಹಿಸ್ತಾನೆ. ಅದನ್ನ ಕ್ಲಿಕ್ ಮಾಡಿ ಅಂತ ಸೂಚಿಸಿದ್ದಾನೆ. ಮೊದಲೇ ಕೊರಿಯರ್ ಬಂದಿಲ್ಲ ಅನ್ನೋ ಟೆನ್ಷನ್. ಟ್ರ್ಯಾಕ್ ಮಾಡಿ ನೋಡಿದಾಗ ಬೇರೆ ಅಡ್ರೆಸ್ನಲ್ಲಿದ್ದ ಆರ್ಡರ್. ಅದೇ ಸಮಯಕ್ಕೆ ಕೊರಿಯರ್ ಅವರೇ ಅಂತ ಹೇಳ್ಕೊಂಡು ಬಂದಿದ್ದ ಫೋನ್ ಕಾಲ್. ಎಲ್ಲವೂ ಒಂದಕ್ಕೊಂದು ಲಿಂಕ್ ಆಗಿತ್ತು. ಹಾಗಾಗಿ ಕೀರ್ತಿ ಭಟ್ ಸಹ ಈಸಿಯಾಗಿ ಅದನ್ನ ನಂಬಿ ಲಿಂಕ್ ಕ್ಲಿಕ್ ಮಾಡಿದ್ದಾರೆ. కొంచెంసేపు అయిన తర్వాత ఒక పని చేయండి. ఇప్పుడు మీరు వాట్సాప్లో ఒక నా మెసేజ్ వచ్చింది కదా, దానికి ఒక లింక్ పంపిస్తాను, లింక్ ఓపెన్ చేయండి అన్నారు. దెన్ ఆ లింక్ ఓపెన్ చేస్తే దాంట్లో నా పేరు, నా కాంటాక్ట్ నంబరు అండ్ వాళ్ళు చెప్పారు 2 రూపీస్ పే చేయాల్సి వస్తుంది మేడం అని. నేను 2 రూపీస్ కదా ఏముంటుందిలే అని సరైన 2 రూపీస్ మెన్షన్ చేసా. కింద
ఏ నంబర్ మీ యూపీఐ ఐడి అని ఉండింది. సో నాకు అక్కడ డౌట్ వచ్చింది, యూపీఐ ఐడి కొట్టలేదు అనమాట. నేను అది క్లిక్ చేశాను, వచ్చింది అక్కడ యూపీఐ మెన్షన్ చేయండి అని. నేను కావాలనే 1 2 3 అలా పెట్టి అది రాలేదు, ప్రాసెసింగ్లో ఉంది అని చూపించింది. దెన్ నేను వాళ్ళకి చెప్పలేదు, నేను యూపీఐ ఐడి పెట్టాను బట్ ప్రాసెసింగ్లో ఉంది. మేడం ఇదే బ్యాంక్ నంబరేనా, బ్యాంక్లో ఉండింది ఇదే నంబరా అని అడిగారా? ఇదే. సరే అంతే, అయిపోయింది, అది ప్రాసెసింగ్ అని వచ్చింది. మేడం కొంచెంసేపు అయిన తర్వాత మీకు కాల్ చేస్తాము, సరే అని ఫోన్ డిస్కನೆಕ್ಟ್ చేశారు. ಯುಪಿಐ ವರ್ಕ್ ಆಗಲ್ಲ ಅಂತ ರೀಸನ್ ಹೇಳಿ ಕೀರ್ತಿ ಭಟ್ ಏನು ಸುಮ್ಮನಾದ್ರು. ಆದ್ರೆ ಅಷ್ಟೊತ್ತಿಗಾಗಲೇ ತಮ್ಮ ಟಾರ್ಗೆಟ್ ರೀಚ್ ಆಗಿದ್ದ ಸೈಬರ್ ಕಳ್ಳರು ಕೀರ್ತಿ ಅಕೌಂಟ್ನ ಟ್ರ್ಯಾಪ್ ಮಾಡಿದ್ರು. ಮೇಡಮ್ ಚಾರ್ಜಸ್ ₹2 ಕಟ್ ಆಗುತ್ತೆ ಅಂತ ಹೇಳಿ ಫೋನ್ ಡಿಸ್ಕನೆಕ್ಟ್ ಮಾಡಿದ್ರು. ಇದಾಗಿ 2 ದಿನ ಆಗಿತ್ತು ಅಷ್ಟೇ. ಅವತ್ತು ಕೀರ್ತಿ ಭಟ್ ಶೂಟಿಂಗ್ ಸೆಟ್ನಲ್ಲಿದ್ಲು. ಆಗ ಇದ್ದಕ್ಕಿದ್ದಂತೆ 2 ಮೆಸೇಜ್ ಬಂತು. ನಿಮ್ಮ ಖಾತೆಯಿಂದ 99,000 ಕಟ್ ಆಗಿದೆ ಅಂತ 2 ಮೆಸೇಜ್ ಬಂದಿತ್ತು. ಈ ಮೆಸೇಜ್ ನೋಡಿ ಕೀರ್ತಿ ಭಟ್ ಒಂದು ಕ್ಷಣ షాక్కి ఒళగాగిద్రంతే. కరెక్ట్ 12 o'clock 99,000 డిడక్షన్ అయింది. అది అయిన తర్వాత మళ్ళీ కొంచెం సేపుకి ఇంకొక 99,000 డిడక్షన్ అయింది. నాకేం అర్థం కాల, ఏంటి అని. అంటే నేనేం అసలు మొబైల్ అసిస్టెంట్ దగ్గర ఉండింది. షార్ట్ బ్రేక్లో మొబైల్ తీసుకున్నాను. ఫస్ట్ మెయిన్ నోటిఫికేషన్లో ఈ 2 మెసేజ్ వచ్చినాయి, 99,000. దెన్ టక్కని నేను బ్యాలెన్స్ కూడా చెక్ చేశాను, డిడక్షన్ అయిపోయింది. నియర్ 2 lakh వరకు డిడక్షన్ అయిపోయింది. ಕೊರಿಯರ್ ಅಡ್ರೆಸ್ ಅಪ್ಡೇಟ್ ಮಾಡುವ ನೆಪದಲ್ಲಿ ಫೋನ್ ಮಾಡಿದ್ದ ಕಿಲಾಡಿ ಕೀರ್ತಿ ಭಟ್ ಅವರ ಬ್ಯಾಂಕ್ ಅಕೌಂಟ್ನ ಟ್ರ್ಯಾಪ್ ಮಾಡಿ 2 ಲಕ್ಷ ಎಗರಿಸಿದ್ದ. ಇದು ನಟಿಗೆ ಗೊತ್ತಾಗೋಷ್ಟರಲ್ಲಿ 2 ಲಕ್ಷ ಮಾಯವಾಗಿತ್ತು. ಕೂಡಲೇ ಗಾಬರಿಗೊಂಡ ನಟಿ ತನ್ನ ಪತಿಗೆ ವಿಷಯ ಮುಟ್ಟಿಸಿದ್ದಾಳೆ. ಬ್ಯಾಂಕ್ ಅವರೊಂದಿಗೆ ಮಾತಾಡಿ ಅಕೌಂಟ್ ಬ್ಲಾಕ್ ಮಾಡಿಸಿದ್ದಾರೆ. ಆಮೇಲೆ ಇಮಿಡಿಯೇಟ್ ಆಗಿ ಸೈಬರ್ ಪೊಲೀಸರಿಗೆ ಕಂಪ್ಲೇಂಟ್ ಫೈಲ್ ಮಾಡಿದ್ದಾರೆ. ಹಣ ಕಟ್ಟಾದ ಕೂಡಲೇ ಸೈಬರ್ ಪೊಲೀಸರಿಗೆ ದೂರು ಕೊಟ್ಟ ಹಿನ್ನೆಲೆ ಅಪರಾಧಿಗಳನ್ನ ಬೆನ್ನತ್ತಬಹುದು ಅಂತ ಪೊಲೀಸರು ತಿಳಿಸಿದ್ದಾರಂತೆ. ನಿಮ್ಮ ಹಣ ವಾಪಸ್ ನಿಮಗೆ ಸಿಗುತ್ತೆ ಅಂತಾನೂ ಭರವಸೆ ಕೊಟ್ಟಿದ್ದಾರಂತೆ. ಆದ್ರೆ ಇದುವರೆಗೂ ಹಣ ಬಂದಿಲ್ಲ ಅನ್ನೋದು ಬೇಸರದ ಸಂಗತಿ. ಎನಿವೆ, ಕೊರಿಯರ್ ಆಗ್ಲಿ ಅಥವಾ ಬೇರೆ ಏನೇ ಆಗ್ಲಿ, ಪೇಮೆಂಟ್ ಮಾಡೋ ಮುಂಚೆ ಡೀಟೇಲ್ ಶೇರ್ ಮಾಡೋ ಮುಂಚೆ ನಿಮ್ಮ ಹುಷಾರಲ್ಲಿ ನೀವಿರಿ. ಇಲ್ಲವಾದಲ್ಲಿ ಇಂಥ ಸೈಬರ್ ಕಳ್ಳರು ನಿಮ್ಮ ಹಣ ದೋಚಲು ಹೊಂಚು ಹಾಕಿ ಕಾಯ್ತಾ ಇರ್ತಾರೆ.